ರಾಕಿಂಗ್ ಸ್ಟಾರ್ ಯಶ್ ಅವರ ನಾಯಕನ ನಟನೆ, ಆಮೇಲೆ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ, KVN ಪ್ರೊಡಕ್ಷನ್ ಅವರ ಒಂದು ನಿರ್ಮಾಣದಲ್ಲಿ ಮೂಡಿಬಂದಿರುವಂಥ ಈ ಒಂದು ಟಾಕ್ಸಿಕ್ನ ಟ್ರೈಲರ್ ಇವತ್ತು ಸಂಜೆ ಅಂದರೆ 7-1 ಗಂಟೆಗೆ ರಿಲೀಸ್ ಆಗಿರುವಂಥದ್ದು. ನೀವೆಲ್ಲರೂ ನೋಡಿರಿ ಅಂತ ಅನ್ಕೊಳ್ತೀನಿ. ಇವತ್ತು ಅದರದ ಒಂದು ರಿವ್ಯೂ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ಳಿಲ್ಲ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪ್ರಮೋ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತ. ಈಗ ನಮ್ಮ ಈ ಒಂದು ಕನ್ನಡ ಸಿನಿಮಾದ ಒಂದು ದೊಡ್ಡ ಅಂದರೆ ಒಂದು ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವಂಥ ಒಂದು ಸಿನಿಮಾ ಅಂತಂದರೆ ಈಗ ಸದ್ಯಕ್ಕೆ ನಮ್ಮ ಒಂದು ಟಾಕ್ಸಿಕ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಫುಲ್ ಟ್ರೆಂಡಿಂಗಲ್ಲಿರುವಂಥ ಒಂದು ಸಿನಿಮಾ ಈ ಸದ್ಯ. ಅಷ್ಟು ಒಂದು ಬಹಳ ಒಂದು ಟ್ರೈಲರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಟ್ರೈಲರಲ್ಲಿ ನಿಜಕ್ಕೂ ನಾನು ಅಂದ್ಕೊಂಡಿದ್ದಕ್ಕಿಂತ ಅಂದರೆ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕಿಂತ ಡಬಲ್ ಕೂಡ ಇದರಲ್ಲಿ ಒಂದು ಸಿನಿಮಾದ ಒಂದು ಟ್ರೈಲರ್ ಐತಿ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ಟ್ರೈಲರ್ನ ಕೊಟ್ರೆ ಅದರಲ್ಲಿ ಕೆಲವೊಂದಷ್ಟು ಡೈಲಾಗ್ಸ್ಗಳು ನಮ್ಗೆ ಭಾಳ ಇಷ್ಟ ಆಗೋಯ್ತು. ಏನಪ್ಪ ಅಂದ್ರೆ ನನಗೆ ಹೇಳೋಲ್ಲ, ಆ ಒಂದು ಅಷ್ಟೊಂದು ಆಕರ್ಷಕವಾದಂಥ ಒಂದಷ್ಟು ಡೈಲಾಗ್ಸ್ಗಳು. ಹೆಣ್ಣಿಗೆ ಅಂದಾನೆ ಚಂದ, ಆ ಅಂದಾನೆ ಆಯುಧ ಮಾಡಿಕೊಂಡ್ರೆ ಹೆಂಗೆ ಅಂತೇಳಿ ನಿನ್ನ ರೇಟ್ ಎಷ್ಟು ಅಂತ ಹೇಳಿ ಕೇಳ್ತಾರ. ಭಾಳ ಅಂದು ಒಂದು ಡೈಲಾಗು ಜಾಸ್ತಿ ಇದಾಗ್ತತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದರಲ್ಲಿ ನನಗೆ ಜಾಸ್ತಿ ಇಷ್ಟವಾಗಿರುವಂಥದ್ದು ಏನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದೆ ಈ ರಾಯ್ದ ಒಂದು ಪಾತ್ರ ಭಾಳ ಗಟ್ಟಿಮುಟ್ಟಿ ಆಗೈತಿ, ಮನಗಂಡೈತಿ. ಆ ಒಂದು ಪಾತ್ರ ಭಾಳ ಆಕರ್ಷಕನೇ ಐತಿ ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತ ಒಂದು ಜಾಸ್ತಿನೇ ಇಷ್ಟ ಆಗುವಂಥದ್ದು ಅಂದ್ರೆ ಈ ಟಿಕೆಟ್ ಏನೋ ಲಾಸ್ಟಲ್ಲಿ ಬರ್ತದಲ್ಲ ಆ ಟ್ರೈಲರಲ್ಲಿ ಟಿಕೆಟ್ ಅಂತ ಪಾತ್ರ ಅಂತೂ ಅದು ಹೇಳಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ, ಆ ನಮೂನೆ ಐತಿ. ಆ ಒಂದು ನನಗನ್ಸುತ್ತೆ ಇದರ ಡಬಲ್ ಪಾತ್ರ ಐತೆ ಅನ್ನೋದು ಎಲ್ರಿಗೂ ಸಹಜವಾಗಿ ಗೊತ್ತಾಗ್ತೈತಿ. ಮೋಸ್ಟ್ಲಿ ಇದರಲ್ಲಿ ತಂದೆ ಮಗನ ಪಾತ್ರ ಐತೆ ಏನೋ ನಾವು ಅನ್ಕೋಬೇಕಾಗ್ತದೆ ಅಷ್ಟೇ. ಯಾಕಂದ್ರೆ ಈ ಹಿಂದೆ ಆ ಫಸ್ಟಿಗೆ ಏನದು ಕೆಮ್ಮಿನಿಂದನ ಒಂದು ಸಣ್ಣ ಪಾಪು ಹೇಳುವಂಥದ್ದು ಕೆಮ್ಮಿನಿಂದನ ಒಂದು ಟ್ರೈಲರ್ ಸ್ಟಾರ್ಟ್ ಆಗ್ತೈತಿ. ಕೊನೆಗೆ ಆ ಟಿಕೆಟ್ ಏನು ಪಾತ್ರದಲ್ಲಿ ಬರ್ತಾರಲ್ಲ ಟಿಕೆಟ್ ಡೈಲಾಗ್ ಒಂದಷ್ಟು ನಿಜಕ್ಕೂ ಆಕರ್ಷಕವಾದಂಥದ್ದು, ಭಾರಿ ಅದ್ಭುತವಾಗಿದೆ. ನನಗೆ ಭಾಳ ಇಷ್ಟ ಆಗಿರುವಂಥದ್ದು. ಆಮೇಲೆ ಏನು ಶಾಂತಿಯಿಂದನೇ ಎಲ್ಲ ಮುಗಿಯೋದಾಗಿದ್ರೆ ಯುದ್ಧ ಏನಕ್ಕಾಗ್ತಿದ್ದು ಅಂತೇಳಿ ಒಂದಷ್ಟು ಡೈಲಾಗ್ ಹೇಳ್ತಾನೆ. ಅವರು ಒಂದು ಏನು ಯಶ್ರವರು ಪೂರಾ ಸ್ಟೈಲಿಶ್ ಆಗಿದ್ರೆ ಭಾರಿ ಕಾಣ್ತಾರೆ. ಒಂದು ಆಕರ್ಷಕವಾದಂಥದ್ದು ಒಂದು ಪಾತ್ರ, ಭಾಳ ಅದ್ಭುತವಾಗಿರುವಂಥದ್ದು ಆ ಪಾತ್ರ. ನನಗೆ ಈ ರಾಯ್ಗೆ ಎಷ್ಟು ಇಷ್ಟ ಆದನೋ ಅದಕ್ಕಿಂತ ಜಾಸ್ತಿ ಒಂದು ಪಟ್ಟು ಜಾಸ್ತಿ ಟಿಕೆಟ್ ನನಗೆ ಭಾಳ ಇಷ್ಟ ಆದ. ಅಷ್ಟು ಒಂದು ಆಕರ್ಷಕವಾದಂಥದ್ದು ಒಂದು ಟಿಕೆಟ್ನ ಪಾತ್ರ ಐತಿ. ನೋಡೋಣ, ಇದು ಆದಷ್ಟು ಆಗಸ್ಟ್ 26 ಯಾವಾಗ 26 ಬರ್ತದೆ ಅಂತೇಳಿ ಕೈಗೊಂಡು ಕೂರ್ಬೇಕಾಗೈತಿ. ಅಷ್ಟು ಒಂದು ಟ್ರೈಲರಲ್ಲಿ ಮತ್ತು ನಯನತಾರ ಅವರು ಒಂದು ಡೈಲಾಗ್ ಹೇಳ್ತಾರೆ, ನನಗೇನು ಆಸೆ ಇಲ್ಲ ಮಗ, ಇದನ್ನು ಸಿಟಿನ ಆಳಬೇಕು ಅಂತೇಳಿ ಅಂದ್ಕೊಳ್ತಿರ್ತಾರೆ ಅಂತ ಹೇಳ್ತಾರೆ. ಅದನ್ನು ಮೋಸ್ಟ್ಲಿ ಆ ಒಂದು ಸಿಟಿನ ಆಳೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ಅನ್ಸುತ್ತೆ ರಾಯ. ಅದಾದಮೇಲೆ ಅದು ಫಸ್ಟಿಗೆ ಏನು ಸಣ್ಣವಿರ್ತಕ್ಕಂಥದ್ದು ಕೆಮ್ಮಿನಿಂದ ಸ್ಟಾರ್ಟ್ ಆಗಿರೋದಲ್ಲ ಆ ಹುಡುಗನ ಮೋಸ್ಟ್ಲಿ ಟಿಕೆಟ್ ಆಗ್ತಾನೇನೋ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಅಂದರೆ ಕಾದು ನೋಡ್ಬೇಕಾಗ್ತೈತಿ. ಸಿನಿಮಾವನ್ನು ಬಂದಮೇಲೆ ಸಿನಿಮಾದಲ್ಲಿ ನೋಡಿದ ಮೇಲೆ ಎಲ್ಲವನ್ನು ಗೊತ್ತಾಗ್ತೈತಿ. ಆದಷ್ಟು ಒಂದು ಆಗಸ್ಟ್ 26 ಬೇಗನೆ ಬರಲಿ ಈ ಒಂದು ಸಿನಿಮಾವನ್ನು ನಾವೆಲ್ಲರೂ ಚಿತ್ರಮಂದಿರದಲ್ಲಿ ಆ ಒಂದು ಸಿನಿಮಾವನ್ನು ನೋಡಿ ಭಾಳ ಹೆಂಗೈತಿ ಅನ್ನೋದನ್ನು ಆವಾಗ ಒಂದು ಸಿನಿಮಾದ ಒಂದು ರಿವ್ಯೂವನ್ನು ಕೊಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಮತ್ತೊಂದು ವಿಡಿಯೋ ಮೂಲಕ ನೀವೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.